ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ. ಇವತ್ತು ಫಿಶ್ ಫ್ರೈ ಮಾಡಬೇಕು ಅಂದ್ಕೊಂಡಿದ್ದೀವಿ. ಫಿಶ್ ನೋಡಿ, ಬಂಗಡೆ ಇದು. ಇದನ್ನೆಲ್ಲ ನಾನು ಅರಿಶಿನ ಉಪ್ಪು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಸರಿ. ನೋಡಿ, ಈ ಥರ ಕಟ್ ಮಾಡಿಕೊಡ್ತಾರೆ. ಒಳಗಡೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ನೋಡಿ ಈ ಥರ ಹಿಂಗೆ ಒಳಗಡೆ ಫಿಶ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಕೊಡ್ತಾರೆ. ಅದನ್ನು 2 ಪೀಸಾಗಿ ಮಾಡ್ಕೋಬೋದು, ಇಲ್ಲಾಂದರೆ ಉದ್ದನಾದರೂ ಮಾಡ್ಕೋಬೋದು. ನಾನು 2 ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ಫ್ರೈಗೆ ಏನೇನು ಬೇಕಂದರೆ, 1 kg ಇದೆ ಫಿಶ್ಶು. ಇದು ಚಿಲ್ಲಿ ಪೌಡರ್ 1.5 ಸ್ಪೂನು, ಇದು ಅಕ್ಕಿ ಹಿಟ್ಟು 1 ಸ್ಪೂನು, ಉಪ್ಪು 1 ಸ್ಪೂನು, ಸ್ವಲ್ಪ ಒಂದು 1.5. ಇದು ಗರಂ ಮಸಾಲ, ಕೊರಿಯಂಡರು ಇದೊಂದು 1/2 ಸ್ಪೂನ್, ಇದೊಂದು 1/4 ಸ್ಪೂನ್ ಅರಿಶಿನ, ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ. ಲೆಮನ್ನು 1.5 ಲೆಮನ್ನು. ಇದನ್ನೆಲ್ಲ ಕಲಿಸ್ಕೊಳ್ಬೇಕು. ನೋಡಿ, ಫಿಶ್ಶು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಫ್ರೈ ಹಾಕಬೇಕು. ನೋಡಿ ಫ್ರೆಂಡ್ಸ್, ಆಯಿತು. 1/2 ಅವರ್ 1 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. 1/2 ಅವರ್ ಆದರೂ ಇಡ್ಬೋದು, 1 ಅವರ್ ಆದರೂ ಇಡ್ಬೋದು. ನೀಟಾಗಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಈಗ ಹೆಂಚು ಮೇಲೆ ಎಣ್ಣೆ ಹಾಕ್ಕೊಳ್ಬೇಕು ಫ್ರೈಗೆ. ಈ ಥರ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ. ಫುಲ್ಲು ಸಣ್ಣ ಮಾಡ್ಕೋಬೇಕು ಸ್ಟವ್ವು. ಮಾಡಿಕೊಂಡು ನೋಡಿ, ಈ ರವೆ ಚಿರೋಟಿ ರವೆ ಅಲ್ಲ, ಮಾಮೂಲಿ ಉಪ್ಪಿಟ್ಟು ರವೆ ಇದು. ಈ ರವೆನಲ್ಲಿ ಹೀಗೆ ಫಿಶ್ನ ಹೆಜ್ಜಬೇಕು ಎಲ್ಲ ಕಡೆ. ಹೆಜ್ಜಿ ಹೀಗೆ ಇಡಬೇಕು. ನೋಡಿ, ಹಾಕಿದ್ದೀನಿ ಫಿಶೆಲ್ಲ. ಈಗ ಆಯಿಲ್ನ ಹಾಕ್ಕೊಳ್ಬೇಕು. ಎಲ್ಲನೂ ನೋಡಿ ಹಿಂಗೆ ಹಾಕ್ಕೊಳ್ಬೇಕು. ನೀಟಾಗಿ ಹಿಂದೆ ಮುಂದೆ 2 ಕಡೆ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ನೀಟಾಗಿ ಫ್ರೈ ಆಗುತ್ತೆ, ಇಲ್ಲಾಂದ್ರೆ ಎಲ್ಲ ಸೀದೋಗಿ. ಸಣ್ಣ ಇಟ್ಕೊಂಡೇ ಮಾಡಬೇಕು, ಜೋರು ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಫುಲ್ ಸಣ್ಣ ಇಟ್ಕೊಂಡೇ ಮಾಡಬೇಕು. ಇವಾಗ ಆ ಕಡೆ ಈ ಕಡೆ ಹಿಂಗೆ ಹೆಂಚನ್ನ ಜರುಗಿಸ್ತಾ ಇರಬೇಕು, ಒಂದೇ ಕಡೆ ಸೀದೋಗ್ಬಿಡುತ್ತೆ. ನೋಡಿ, ಈ ಥರ ಫ್ರೈ ಆಗಬೇಕು. ಈಗ ಹಿಂದೆ ಮುಂದೆ ಎಲ್ಲ, ಮತ್ತು ಈ ಕೆಳಗಡೆ ಈ ಥರ ಇರುತ್ತಲ್ಲ, ಹೀಗೆ ಎಲ್ಲ ಕೆಳಗಡೆನೂ ಫ್ರೈ ಆಗಬೇಕು. ನೋಡಿ, ಈಗ ಫಿಶ್ ಫ್ರೈ ರೆಡಿ ಆಯಿತು. ಮಾಡಿ ಟೇಸ್ಟ್ ಮಾಡಿ.